ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸರ್ಕಾರಿ ಕಾನೂನಿನಲ್ಲಿ ಮನೆಗಳನ್ನ ಹೆಂಗ್ ಮಂಜೂರು ಮಾಡ್ತೀರಿ ನೀವು? ಸಂಘದಿಂದ ಮನೆಗಳನ್ನ ಹೆಂಗ್ ಕೊಡ್ತಾರೆ ಇವರು ಸರ್ಕಾರಿ ಜಾಗಕ್ಕೆ? ಇವತ್ತಿಂದ ನೋಟಿಸ್ ಕೊಡ್ತೀರಿ ಸರ್ಕಾರಿ ಜಾಗ ತೆರವು ಮಾಡ್ಬೇಕು ಅಂತ. ಯಾಕೆ ತಾಲೂಕು ಆಡಳಿತ ನಿಮ್ ಕಣ್ಣು ಕಾಣಿಸಿಲ್ವಾ? ಅವತ್ತ ತಾಲೂಕು ಆಡಳಿತ ಕಾಣಿಸಿಲ್ವಾ? ಫಸ್ಟ್ ರಾಜಕಾಲುವೆ ಮಾಡ್ಕೊಂಡು ಬನ್ನಿ. ಇವಾಗ ಮುಸಾಲ್ಕಂಟೆಗೆ ಎಷ್ಟು ಕಾಲುವೆಗಳು ಮಾಡ್ಕೊಂಡು ಬನ್ನಿ ಅಲ್ಲಿವರೆಗೂ. ಕೊಲಿಂಕುಂಟೆಗೆ ಎಷ್ಟು ಕಾಲುವೆಗಳು ಮಾಡ್ಕೊಂಡು ಬನ್ನಿ ಅಲ್ಲಿವರೆಗೂ. ಕಾಲುವೆಗಳು ಶುರು ಮಾಡ್ಕೊಂಡು ಬನ್ನಿ, ಆಮೇಲೆ ಮನೆಗಳು ಶುರು ಮಾಡ್ತಕ್ಕಂಥ ನಾವು ಯೋಚನೆ ಮಾಡ್ತೀವಿ. ಮುಸಾಲ್ಕುಂಟೆ ಮತ್ತು ಕೊಲಿಂಕುಂಟೆ, ಗಣೇಶ್ ಪಳ್ಳ ಶಿವಕೇಶ್ ನಗರ ಮಧ್ಯದಲ್ಲಿರೋ ಕೊಲಿಂಕುಂಟೆನ ಅದು ಕುಂಟೆ ಎಲ್ಲ ಕೆರೆ ತೆರವುಗೊಳಿಸಿ ಅಂತ ಹಾಕ್ಬೋದು. ಯಾವ್ದನ್ನ ತೆರವುಗೊಳಿಸ್ಬೇಕು? ಕೆರೆ ತೆರವುಗೊಳಿಸ್ಬೇಕು. ಆದ್ರೆ ಕೆರೆ ತೆರವುಗೊಳಿಸ್ಬೇಕಂತಂದ್ರೆ ಏನ್ ಮಾಡಬೇಕು? ಸರ್ಕಾರದ ರೀತಿ ಅಂತ ಹೇಳ್ಕೊಟ್ರು. ಇದು ಮುಂಚೆ ಹೇಳಿದ್ರು, ಮೊದಲು ರಾಜಕಾಲುವೆಗಳನ್ನ ತೆರವುಗೊಳಿಸಿ ಅಂದ್ಬಿಟ್ಟು. ರಾಜಕಾಲುವೆ ಮೇಲೆ ಹೋಟೆಲ್ ಇರ್ಬೋದು, ಲಾಡ್ಜ್ ಇರ್ಬೋದು, ಬಾರ್ಗಳು ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು. ಆದ್ರೆ ಅಪ್ಪಿ ತಪ್ಪಿನ ಬಡವರು ಇರಬಾರ್ದು. ಇದು ಲೋಕಾಯುಕ್ತ ಹೇಳ್ತಿರೋದು. ನಾನು ಲೋಕಾಯುಕ್ತಕ್ಕೆ ಪ್ರಶ್ನೆ ಮಾಡ್ತಿರೋದು ಏನು? ರಾಜಕಾಲುವೆ ಮೇಲೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಕೋಬಹುದು. ಹಗಲಿರುಳು ಬೆಳಗ್ಗಿಂದ ಸಂಜೆ ತನಕ ಕೂಲಿಗಾರ ಮಾತ್ರ ಬದುಕಬಾರ್ದು. ಲೋಕಾಯುಕ್ತ ಅವ್ರ ಗಮನದಲ್ಲಿ. ಇದಾದ್ಮೇಲೆ ಮುಸಾಲ್ಕುಂಟೆಯಲ್ಲಿ ಒಂದು ಕೆರೆ ಇದೆ. ಆ ಕೆರೆಯನ್ನ ಸರ್ಕಾರನೇ ಕನ್ವರ್ಷನ್ ಮಾಡುತ್ತೆ. ಏನೇಷನ್ ಮಾಡಿ ಸೈಟ್ಗಳ ವಿಂಗಡಣೆ ಮಾಡಿರ್ತಾರೆ. ಅಲ್ಲಿ ಬೋರ್ಡ್ ದೊಡ್ಡದು ನೋಡಬಹುದು. ಒಂದು ಸೈಟ್ ಬೆಲೆ ಬಂದು 30 ಲಕ್ಷ ರೂಪಾಯಿ ಅಂತೆ. ಕೆರೆಯನ್ನು ಮುಚ್ಚಿ ಲೇಔಟ್ ಮಾಡಿ ಅದು ವ್ಯಾಪಾರಕ್ಕೆ ಇಡ್ತೀರಿ. ಅದು ನಿಮಗೆ ಅಕ್ರಮ ಅನ್ಸೋದೇ ಇಲ್ಲ. ಬಡವರು ವಾಸ ಮಾಡ್ತಾರೆ, ನಿಮಗೆ ಅಕ್ರಮ. ನಿಮಗೆ ಇದು ಕೆರೆ ಅಲ್ಲ, ಇದೊಂದು ಕುಂಟೆ. ಇದಕ್ಕೆ ಯಾವುದೇ ನದಿ ನಾಲೆಗಳಾಗಿರ್ಬೋದು, ರಾಜಕಾಲುವೆ ನೀರು ಹರಿದು ಬರೋದಿಲ್ಲ. ಇದು ಬಂಜರ ಭೂಮಿ. ಇಂಗ್ಲಿಷ್ ಅಲ್ಲಿ ನೀವೇ ನಮೂದು ಮಾಡಿದ್ದೀರಿ. ಯಾರೋ ರೆವೆನ್ಯೂ ಇಲಾಖೆ, ಕಂದಾಯ ಇಲಾಖೆಯವರು ನಮೂದು ಮಾಡಿದ್ದೀರಿ 1991-92ರಲ್ಲಿ. ಪಾಣಿ ಇಸಿ ಮುಟಂತೆ ನೋಡಬಹುದು. ಅಟ್ಯಾಕ್ ಮಾಡಿದ್ರು. C&D ಲ್ಯಾಂಡ್ ಅಂದ್ರೆ ಏನು? C&D ಲ್ಯಾಂಡ್ ಅಂದ್ರೆ ಏನು? ರೆವಿನ್ಯೂ ಆಕ್ಟ್ ಪ್ರಕಾರ, ಆಸ್ ಪರ್ ರೆವಿನ್ಯೂ ಆಕ್ಟ್, ವಾಟ್ ಈಸ್ ಮೀನ್ ಬೈ C&D? ಆ C&D ಲ್ಯಾಂಡ್ ಅಂತಂದ್ರೆ ಇಲ್ಲ ಅಲ್ಲಿ ಒಂದು ಸೆಗ್ರಿಗೇಷನ್ ಪಾಯಿಂಟ್ ಅಥವಾ ಒಂದು ಗೋದಾಮು ಅಥವಾ ಹಿರಿಯ ನಾಗರಿಕರಿಗೆ ಉದ್ಯಾನವನ್ನು ನಿರ್ಮಿಸಬಹುದು. ಪ್ರಾವಿಷನ್ ಇದೆ. ಸರ್ಕಾರ ನಿಯಮಾವಳಿಗಳಲ್ಲಿ ಗೊತ್ತು ಮಾಡಿರೋದು ಇದನ್ನ. ಇದು ನಾನು ಹೇಳ್ತಿರೋದಾಗ್ಲಿ ಮತ್ತೊಬ್ಬರು ಹೇಳ್ತಿರೋದಲ್ಲ. ಏನೋ ಮೊನ್ನೆ ಸರ್ಕಾರಗಳು ನಿಯಮಾವಳಿ ಗೊತ್ತು ಮಾಡಿದೆ. ಆ ನಿಯಮಾವಳಿ ಇರೋದೇ ಇದನ್ನ ಪಾಯಿಂಟ್. ಅದು ಯಾವುದೋ C&D ಭೂಮಿ ಅಂತ ಅನ್ನೋದನ್ನ. ಹೀಗಿರ್ಬೇಕಾದ್ರೆ ನೀವೇ ನಮೂದು ಮಾಡ್ತೀರಿ ಇದು C&D ಭೂಮಿ, ಬಂಜರು ಭೂಮಿ, ಇದು ಉಪಯೋಗ ಇಲ್ಲ ಅಂತ ಅಂದ್ಬಿಟ್ಟು. ಸರಿ, ಅದೊಂದು ನೀರು, ಒಂದಷ್ಟು ನೀರು ಶೇಖರಣೆ ಆಗಿದೆ. ಅದು ನೀರನ್ನ ಉಚ್ಚೆ ಮಲಮೂತ್ರ ಇಲ್ಲಿ ಅದನ್ನ ಚೆನ್ನಾಗಿರೋದಿಲ್ಲ. ಯಾವ ಉಚ್ಚೆ ಮಲಮೂತ್ರ? ಈ ಕಡೆ ಗಣೇಶ್ ಪಾಳ್ಯದಲ್ಲಿರೋ 3000 ಮನೆಗಳದು, ಈ ಕಡೆ ಶಿವಕೇಶ್ ನಗರದಲ್ಲಿ 2000 ಮನೆಗಳದು. ಎರಡೂ ಉಚ್ಚೆ ಮಲಮೂತ್ರ ನೀರು ಬರ್ತಿರೋದು ಅಲ್ಲಿಗೆ. ಅದನ್ನ ಸರ್ಕಾರಿ ಲ್ಯಾಬೋರೇಟರಿ ಟೆಸ್ಟ್ ಮಾಡ್ತಿದ್ದೀವಿ ನಾವು. ಆ ರಿಪೋರ್ಟು ನಮ್ಗೆ ಕೊಡ್ತಾ ಇದ್ದೀವಿ. ಆ ರಿಪೋರ್ಟ್ ಮೇಲೆ ತಮಗೆ ಅನುಮಾನ ಇದ್ರೆ ನೀವೊಂದು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ಕೊಳ್ಳಿ. ನೀವೇ ಅದನ್ನ ಒಂದು ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಒಂದು ನೀವೇ ಹಾಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ. ಇಷ್ಟೋ ಲೋಪದೋಷ ನಿಮ್ಮಲ್ಲಿ ಇರ್ಬೇಕಾದ್ರೆ ಎಲ್ಲೋ ಕೂಲಿಗೆ ಹೋಗಿರ್ತಾರೆ. ಕುರ್ರ ಬಂದ್ಬಿಡ್ತೀರಿ ಪೊಲೀಸರಿಗೆ. ಅವ್ರು ಪೊಲೀಸರ ಪಾಪ ಹೇಳಾರ್ದು ಬೀಳಾರ್ದು ನಾಳೆ ಎತ್ತು ಬಂದ್ಬಿಡ್ತಾರೆ. ಇವ್ರು ಭಯ. ನಾವೆಲ್ಲ ಇರ್ತೀವಿ ಶುರು ಮಾಡೋದಕ್ಕೆ. ಹೈಕೋರ್ಟ್ ಆರ್ಡರ್ ಮಾಡಿದೆ ಮೊನ್ನೆ. ಇವರು RI ಅವರು ಓದಕ್ ಬರ್ದಿರಾನೆ, ಅವ್ರಿಗೆ ಅರ್ಥನೇ ಆಗ್ದಿರಾನೆ ನೀವು ಹೇಗೆ ಇಂಟಿಮೇಷನ್ ಮಾಡ್ತೀರಿ? ನಿನ್ನೆ ನಾವು ಡಿಫಾರ್ಮೇಷನ್ ಕ್ಯಾಸ್ಟ್ ಮಾಡಿ ಏನಾಗುತ್ತೆ? ನಿಮ್ಮ ಇದನ್ನ ಅಲ್ಲಿ ಕಟಂಗಿ ಯಾರಿಗಿದೆ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು, ಅವ್ರ ಸಮ್ಮುಖದಲ್ಲಿ ಮಾಡಬೇಕು ಅಂತ. ನೀವೊಂದು ತೆರವು ಮಾಡಕ್ಕೆ ಬರ್ಬೇಕಾದ್ರೆ ಅಲ್ಲಿ ನೀವು ಸರ್ವೆ ಮಾಡೋಕ್ಕಾದ್ರೆ ಒಂದು ನೋಟಿಸ್ ಕೊಡ್ಬೇಕು. ನೀವು ಬಿಫೋರ್ 7 days ಟೈಮ್ ಇರ್ತದೆ. ಅದಕ್ಕೆ ವಿತಿನ್ 7 days ಅಲ್ಲಿ ಅವ್ರು ನಿಮ್ಗೆ ಇಟ್ಲ ಬಂದು ಅವಾಗ ನೀವು ಬರ್ಬೇಕಾಗಿರೋದು. ಅದನ್ನ ನೀವು ಜೀಪ್ ಎತ್ಕೊಂಡ್ಬಂದು ಏರಿಯಾಗ ನಿಲ್ಲಿಸ್ಬಿಟ್ರೆ ಒಬ್ಬ ತಿಳ್ಕೊಂಡ್ಬಿಟ್ರು ಅವ್ರು. ಎಲ್ಲಪ್ಪ ಸಿಟಿ ಇಲ್ಲಿದೆ ನೀನು ಕೈತಪ್ಪ ರೆಡಿ. ನೀವು ನೋಟಿಸ್ ಕೊಟ್ಟ ಆ ಸಂದರ್ಭ ತಂದು ತಿಳ್ಕೊಂಡ್ಬಿಟ್ರು. ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ಅವ್ರ ಆಧಾರ್ ತಮ್ಮ ತಂದೆಗೆ ನೀವಾಗ್ತೀರಾ? ಅಲ್ಲ, ಬಡವ್ರ ಜೊತೆ ಜೀವನದಲ್ಲಿ ಯಾಕೆ ಚೆಲ್ಲಾಡ್ತೀರಿ ನೀವು?
ನೀವು ಗೊತ್ತಿಲ್ಲ ಸರ್ ಯಾಕೆ ಚೆನ್ನಾಗಿ ಹೇಳ್ತೀರಿ ಅವ್ರ ಜೀಪ್ ಆರೋಗ್ಯಲ್ಲ ಈಗ ಅದು ಕಟ್ಕೊಳ್ಳೋದು ಯಾರು ರಾಜ್ ಕಲರ್ ಇದೆ ಕಣ್ಣಿದೆ ನಿಮ್ಮ ಹತ್ರ ಬ್ರಾಂಡೆಡ್ ಹಾಕೊಂಡು ನೋಡ್ತೀರಿ ನೀವು ಅವು ಕಾಣಿಸಲ್ಲ ಬಡವ್ರ ಮನೆ ಕಾಣಿಸ್ತವೆ ಇವು ಸಾಕರ್ ಮನೆ ಕಾಣಿಸೋದಿಲ್ಲ ನಿಮಗೆ ತಮಗೆ 30 ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀರಿ 30 ತಿಂಗಳ ಒಳಗಡೆ ಒಲಿಂಪ್ ಕುಂಟೆ ಮತ್ತು ಕುಸಾಲ್ ಕುಂಟೆ ಎರಡನ್ನು ಮುಚ್ಚಿ ನಿಮ್ಗೆ ಆದೇಶ ಇದೆ CND ಗಂಟು ತಂದ್ಬಿಟ್ಟು ಎರಡನ್ನು ಮುಚ್ಚಿ ಹಿರಿಯ ನಾಗರಿಕರ ಪಾರ್ಕ್ ಅಂತ ಮಾಡ್ಕೊಡ್ಬೇಕು ಅದನ್ನ ಏನು ಉಳಿಕೆ ಜಾಗನ ಇದು ಬಿಟ್ಟು ಅಕಸ್ಮಾತ್ ಯಾರಾದ್ರೂ ಆಗಿನ ಕಾಲದಲ್ಲಿ ಟ್ಯಾಂಕ್ ಬಂಡ್ ಇರೋ ಜಾಗದಲ್ಲಿ ನೀವೇ ಎಲ್ಲಾ ಜಮೀನುಗಳನ್ನು ಕನಕಪುರ ದೇವನಹಳ್ಳಿ ಒಡಗು ಈ ಭಾಗದಲ್ಲಿ ಮಾಡಿದಂಗೆ ಅಕ್ರಮ ಸಕ್ರಮ ಕಾಯ್ದೆಯಲ್ಲಿ ಎಲ್ಲಾನು ಸಕ್ರಮ ಮಾಡ್ಕೊಡ್ಬೇಕು ಅನಧಿಕೃತ ಏನ್ ಕೇಳ್ತೀರಿ ಅದನ್ನೆಲ್ಲ ನೀವು ಅಧಿಕೃತ ಮಾಡ್ಕೊಡ್ಬೇಕು ಇದಾಗದಿರೋ ಪಕ್ಷದಲ್ಲಿ ನಾವೇ ಅದನ್ನ ಡೆಮಾಲಿಷ್ ಮಾಡಿ ಸಸಿಗಳು ನೆಡ್ತೀವಿ ಇದನ್ನ ಲಿಖಿತಪೂರ್ವಕವಾಗಿ ನಾನು ಹೇಳಿರೋದನ್ನ ಚಾಚು ತಪ್ಪದಿರ ಸರ್ಕಾರಕ್ಕೆ ಗಮನ ತರೋ ಜವಾಬ್ದಾರಿ ನಿಮ್ದು ಇವತ್ತು ಮೇಡಮ್ ಅವ್ರು ಇರ್ಬೇಕಾಗಿತ್ತು ಅವರು ನಮ್ಮ ತಾಲೂಕಿನ ಹೆಣ್ಮಕ್ಳಿದ್ದಾರೆ ಅವ್ರನ್ನೂ ನಾವಿಲ್ಲಿ ಅವ್ರಿಗೆ ಸಂಬಂಧ ಹೇಳ್ಬೇಕಾಗಿತ್ತು ಪಾಪ ತಮಗೇನಾದರೂ ಕಿಂಚಿತ್ ಬಡವರ ಮೇಲೆ ಕಾಳಜಿ ಇದ್ರೆ ಇದು ನಮ್ದೇ ಲೋಪದೋಷಗಳಿದೆ ಕಳೆದ 35 ವರ್ಷದ ಹಿಂದೆ ನಾವು ಇದನ್ನ CND ಲ್ಯಾಂಡ್ ಸೇರಿಸಿದ್ದೀರಿ ಹಾಗಾಗಿ ಇದು ದುರುದ್ದೇಶಪೂರ್ವಕವಾಗಿದೆ ಇದು ಸಮಂಜಸ ಅಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿ ಸರ್ಕಾರ ಗಮನಕ್ಕೆ ತಂದು ನಾವು ಇದನ್ನ ಮಾಡ್ಕೊಡ್ಬೇಕು ಸರ್ ಆಗ್ಬೋದಾ ಅಂಬೇಡ್ಕರ್ಗೆ ಪರಶುರಾಮ ಸೇನೆ ಹೋರಾಟಕ್ಕೆ ಮಹಾನಾಯಕ ಶಕ್ತಿಯ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಸಂಘ ಹೋರಾಟಕ್ಕೆ ಜೈ ಭೀಮ್ ಬಂಧುಗಳೇ